ಭಗವಾನ್ ಬಾಬಾರವರ ದಿವ್ಯ ಚರಣ ಕಮಲಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಿಜವಾಗೂ ಭಜನೆನೇ ಇನ್ನೂ ಮಾಡಿದರೆ ಚೆನ್ನಾಗಿತ್ತು ಅಂತ ನನಗೂ ಅನ್ನಿಸ್ತಾ ಇತ್ತು. ಯಾಕಂದರೆ ಅಷ್ಟು ಭಜನೆಯೂ ಚೆನ್ನಾಗಿತ್ತು, ಏನಂತಾರೆ ಡಿವೈನ್ ವೈಬ್ರೇಷನ್ಸ್ ಅಂತಾರಲ್ಲ, ಆ ಡಿವೈನ್ ವೈಬ್ರೇಷನ್ಸ್ ಇತ್ತು. ಯಾಕಂದರೆ ಎಲ್ರಿಗೂ ಗೊತ್ತಿರೋದೆ, ನನಗೆ ಈಗ ಗೊತ್ತಾದ್ದು ಗೋಪಾಲ ಕೃಷ್ಣ ಭಟ್ರ ಬಗ್ಗೆ ಅಥವಾ ಕೃಷ್ಣ ಭಟ್ರ ಬಗ್ಗೆ, ಅವರ ಇಡೀ ಕುಟುಂಬದ ಬಗ್ಗೆ ಭಾಳ ಅದ್ಭುತವಾದಂತಹ ಸ್ವಾಮಿಯ ನಿಜವಾದ ಸೇವೆಯನ್ನು ಮಾಡ್ತಾ ಬಹುಶಃ ಏನು ಹೇಳ್ಬೋದು, ಸೇವೆಯಲ್ಲಿ ಸಾರ್ಥಕತೆಯನ್ನು ಕಂಡುಕೊಂಡ ಒಂದು ಮನೆತನದ ವಾತಾವರಣದಲ್ಲಿ, ಪರಿಸರದಲ್ಲಿ ನಾವೆಲ್ಲ ಇದ್ದೇವೆ. ಮೊದಲು ಅವರ ಇಡೀ ಕುಟುಂಬ ವರ್ಗಕ್ಕೆ ನಾವು ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ. ಎರಡನೇದು, ಸ್ವಾಮಿ ಬಂದಿದ್ದಾರೆ ಇವತ್ತು ಅಲ್ವಾ. ಯಾಕಂದರೆ ಏನು ಹಿಂದೆ ಒಂದು ಸತಿ ಸ್ವಾಮಿ ಹೇಳಿದರು, ಬಹುಶಃ ನನಗೆ ಇಸ್ವಿ ಮರ್ತು ಹೋಗಿದೆ. ಇಸ್ವಿ ಮರ್ತು ಹೋದಾಗ ಸ್ವಾಮಿ ಒಂದು ಸರ್ತಿ ಮಾತಾಡ್ತಾ ಹೇಳಿದರು, ನಾಗಸ್ತೂರವರು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು. ಸ್ವಾಮಿ ಸ್ಪೀಚ್ ಮಾಡ್ತಾ, ಒಂದು ಸಮಯ ಬರುತ್ತೆ ನಾನು ಏನು ಎಲ್ಲ ಕಡೆಗೂ ಬರ್ತೇನೆ ಅಂತ ಸ್ವಾಮಿ ಹೇಳಿದರು. ಎಲ್ಲ ಕಡೆಗೂ ನಾನು ಬರ್ತೇನೆ ಅಂತ ಸ್ವಾಮಿ ಹೇಳಿದ್ದು. ಅದನ್ನು ನಾಗಸ್ತೂರವರು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಇಂಟಿಗೆ ಸ್ವಾಮಿ ವಸ್ತಾರು ಅಂತ ಅದನ್ನು ಹೇಳಿದರು. ಇಂಟಿಗೆ ಇನ್ನು ಹಿ ವಿಲ್ ಕಮ್ ಟು ಹೋಮ್ ಇಂಟಿಗೆ ವಸ್ತಾರು ಅಂತ ಹೇಳಿದರು ಸ್ವಾಮಿ. ಆಮೇಲೆ ಅದನ್ನು ಹೇಳಿದರು, ಇಂಟಿಗೆ ಕಾದು ಇಂಚಿಗೆ ವಸ್ತಾನು ಅಂತ ಸ್ವಾಮಿ ಹೇಳಿದರು. ಮನೆಗೂ ಅಲ್ಲ, ಇಂಚಲ್ಲೂ ಬರ್ತೇನೆ ಅಂತ. ಬಹುಶಃ ಈ ರಥಯಾತ್ರೆ ಅದೇ ಇರ್ಬೋದು ಅನ್ಸುತ್ತೆ. ಯಾಕಂದರೆ ಸ್ವಾಮಿ ಎಂತೆಂಥ ಇಲ್ಲಿ ಯಾರೂ ನಾವು ನೋಡ್ತಾ ಇದ್ದೀನಲ್ಲ, ನಿನ್ನೆಯಿಂದ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಆ ಕುಗ್ರಾಮ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಭಗವಂತ ಬರ್ತಾ ಇದ್ದಾನೆ. ಭಗವಂತ ಬರ್ತಾ ಇರೋದು ಎರಡು ಮೂರು ಕಾರಣಕ್ಕಾಗಿ. ಒಂದು, ಈ ರಥಯಾತ್ರೆಯ ಉದ್ದೇಶವೇ ನಮ್ಮಲ್ಲಿರುವ ದೈವ ಪ್ರೇಮವನ್ನು ಜಾಗೃತಿ ಮಾಡೋದಕ್ಕೆ. ಸ್ವಾಮಿಯ 100ನೇ ಶತಮಾನೋತ್ಸವ ಇಲ್ಲಿಗೆ ಮುಗಿಬಾರ್ದು, ಇಲ್ಲಿಗೆ ಆಯಿತು 100ನೇದು ಆಯಿತು ಹೋಯ್ತು ಅಂತಲ್ಲ, ಅದು ಮುಂದೆ ಕಂಟಿನ್ಯೂ ಆಗ್ತಾ ಬರಬೇಕು ಅಲ್ವಾ. ಇದು ರಥ ಬರುತ್ತೆ ಹೋಗುತ್ತೆ, ಆದರೆ ಸ್ವಾಮಿ ಕೊಟ್ಟ ಪಥ ಇದೆಯಲ್ಲ ಅದು ಮುಂದುವರಿತಾ ಬರಬೇಕು. ರಥ ಬರುತ್ತೆ ಹೋಗುತ್ತೆ, ಆದರೆ ಪಥ ಮುಂದುವರಿತಾ ಬರಬೇಕು. ನಾನು, ನನ್ನ ನಂತರ ಅವರು, ಅವ್ರ ನಂತರ ಅವರು ಎಲ್ಲ ಮುಂದುವರಿತಾ ಬರಬೇಕು. ಯಾಕೆ ಮುಂದುವರಿಬೇಕು ಅಂದರೆ, ನಮಗೆ ಸಿಕ್ಕ ಭಗವಂತ ಏನಿದ್ದಾರೆ ಸ್ವಾಮಿ, ಅದು ಆ ಭಗವಂತ ಏನನ್ಬೋದು, ಈಸ್ ನಾಟ್ ಎನ್ ಯೂಶುವಲ್ ಗಾಡ್. ಬೇರೆ ಯಾವುದೋ ಥರದ ದೇವರಲ್ಲ. ಒಂದು ಪ್ರಸಂಗ ನೆನಪಿಗೆ ಬರುತ್ತೆ, ಅದನ್ನು ನೆನಪು ಮಾಡ್ಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. 1970ನೇ ಇಸ್ವಿ ತಮಿಳುನಾಡಿನ ಇಬ್ಬರು ದಂಪತಿಗಳು, ಗಂಡ ಹೆಂಡತಿ ಇಬ್ಬರು, ಜೀವನದಲ್ಲಿ ಬಹಳ ನೊಂದಿರ್ತಾರೆ. ಪುಟ್ಪರ್ತಿಗೆ ಬರ್ತಾರೆ, ಸ್ವಾಮಿ ದರ್ಶನಕ್ಕೆ ಅಂತ ಕೂತ್ಕೊಳ್ತಾರೆ. ಸ್ವಾಮಿ ಅವರನ್ನು ಇಂಟರ್ವ್ಯೂ ಕರೀತಾರೆ, ಮಾತಾಡಿಸಿ ಎಲ್ಲ ನಾನಿದ್ದೇನೆ, ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಅವ್ರಿಗೊಂದು ಅಭಯ ಕೊಡ್ತಾರೆ. ನಂತರ ಸ್ವಾಮಿ ಹೇಳ್ತಾರೆ, ನೀವು ಇವತ್ತು ಸಂಜೆ ನನ್ನ ಪಾದಪೂಜೆ ಮಾಡಿ ಅಂತ ಹೇಳ್ತಾರೆ. ಸ್ವಾಮಿನೇ ಹೇಳ್ತಾರೆ ಅವರಿಗೆ, ಇವತ್ತು ಸಂಜೆ ನೀವು ನನ್ನ ಪಾದಪೂಜೆ ಮಾಡಿ ಅಂತ. ಅವರಿಬ್ಬರಿಗೆ ಪಾದಪೂಜೆ ಅಂದರೆ ಏನು ಅಂತ ಗೊತ್ತಿಲ್ಲ, ಅದನ್ನು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ, ಅದಕ್ಕೆ ಏನೇನು ಬೇಕು ಅಂತ ಗೊತ್ತಿಲ್ಲ. ಸ್ವಾಮಿ ಪಾದಪೂಜೆ ಹೇಗೆ ಮಾಡೋದು ಅಂತ ಗಂಡ ಕೇಳ್ತಾರೆ. ಅದಕ್ಕೆ ಹೊರಗಡೆ ಕಸ್ತೂರಿ ಅವರಿದ್ದಾರೆ, ಅವರು ನಿಮಗೆಲ್ಲ ಹೇಳ್ತಾರೆ, ಅವ್ರಿಗೆ ಕೇಳಿ ಅಂತ ಸ್ವಾಮಿ ಹೇಳ್ತಾರೆ. ಹೊರಗಡೆ ಬಂದಮೇಲೆ ಕಸ್ತೂರಿ ಅವ್ರನ್ನ ಹುಡುಕಿ ಕೇಳ್ತಾರೆ. ಕಸ್ತೂರಿ ಅವ್ರು ಹೇಳ್ತಾರೆ, ಅದಕ್ಕೆ ಏನೇನು ಬೇಕು ಲಿಸ್ಟ್ ಎಲ್ಲ ಕೊಡ್ತಾರೆ. ಕೊಟ್ಟು ಹೇಗೆ ಮಾಡಬೇಕು ಅಂತ, ಅದರ ಪ್ರೋಸೆಸ್ ಏನೇನು ಮಾಡಬೇಕು ಎಲ್ಲ ಹೇಳ್ತಾರೆ. ಲಿಸ್ಟು ನೋಡ್ತಾರೆ, ತುಂಬ ದೊಡ್ಡದಿದೆ ಲಿಸ್ಟು. ಅರಿಶಿಣ, ಕುಂಕುಮ, ಹೂವು, ಗಂಧ, ಅಕ್ಷತೆ, ನೀರು, ತಟ್ಟೆ, ಪಾತ್ರೆ, ಏನೇನೋ ಇದೆ. ಅಷ್ಟು ದುಡ್ಡು ಅವ್ರ ಹತ್ರ ಇಲ್ಲ. ಇದ್ದಿರೋ ಸ್ವಲ್ಪ ದುಡ್ಡಲ್ಲಿ ಏನೇನು ತಗೊಳ್ಬೋದು. ಇನ್ಫ್ಯಾಕ್ಟ್ ಒಂದು ಸಣ್ಣ ಪೇಪರ್ನಲ್ಲಿ ಒಂದು ಸ್ವಲ್ಪ ಅರಿಶಿಣ, ಒಂದು ಸಣ್ಣ ಪೇಪರ್ನಲ್ಲಿ ಸ್ವಲ್ಪ ಕುಂಕುಮ, ಒಂಚೂರು ಅಕ್ಷತೆ, ಒಂದು ಸಣ್ಣ ತಟ್ಟೆ, ಒಂದು ಸಣ್ಣ ಲೋಟ ಎಲ್ಲ ಇಟ್ಕೊಳ್ತಾರೆ. ಆಗ ಇಡೀ ಪುಟ್ಪರ್ತಿ ಹುಡುಕಿದ್ರು ಅವರಿಗೆ ಹೂವು ಸಿಗಲೇ ಇಲ್ಲ. ಸಂಜೆ ಆಗಿತ್ತು. ಹೂವು ಮಾರೋರು ಆವಾಗ ಈಗ ಇರುವಷ್ಟು ಇರಲಿಲ್ಲ, ಹೂವು ಸಿಗಲಿಲ್ಲ. ಹೂವು ಹಾಕಬೇಕು ಅಂದರೆ ಹೂವು ಇರಲಿಲ್ಲ. ಹೂವಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ರು. ಇರೋ ಸಿಕ್ಕಿದ್ದನ್ನು ನಾವು ಇಟ್ಕೊಂಡಿದ್ದೇವೆ ಅಂತ ಹೇಳಿ ಎಲ್ಲ ಜೋಡಿಸ್ಕೊಂಡು ಕುತ್ಕೊಂಡಿದ್ದಾರೆ ಸ್ವಾಮಿ ದರ್ಶನಕ್ಕೆ ಅಂತ ಹೇಳಿ. ಅವ್ರಿಗೇನು ಸ್ವಾಮಿ ನಮ್ಮ ಹತ್ರ ಪಾದಪೂಜೆ ಮಾಡಿಸ್ಕೋತಾರೆ, ಸ್ವಾಮಿನೇ ಹೇಳಿದಾರಲ್ಲ ಪಾದಪೂಜೆ ಮಾಡು ಅಂತ ಕಾಯ್ತಾ ಇದ್ದಾರೆ. ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಗುಜರಾತ್ನಲ್ಲಿ ನವನಗರ ಅಂತ ಇದೆ, ಅಲ್ಲಿಯ ರಾಜ ಮಾತೆ ಬರ್ತಾಳೆ. ರಾಜಮಾತೆಗೂ ಪಾದಪೂಜೆ ಮಾಡಬೇಕು ಅನ್ನುವ ಭಾವನೆ ಬಂದಿರ್ತದೆ. ರಾಜಮಾತೆ ಅಲ್ವಾ, ಏನು ಬೆಳ್ಳಿಯ ಹರಿವಾಣ, ಬೆಳ್ಳಿಯ ಕಲಶ, ಬೆಳ್ಳಿಯ ತಟ್ಟೆ, ಬೆಳ್ಳಿಯ ಕಪ್ಪುಗಳು, ಅದರಲ್ಲಿ ಏನು ಗಂಗಾಜಲ, ಒಂದು ಬುಟ್ಟಿಯ ತುಂಬ ಹೂವು, ಎಲ್ಲ ರಾಜ ವೈಭವದಿಂದ ತುಂಬಿಕೊಂಡು ಇವ್ರ ಎದುರುಗಡೆನೆ ಕೂತಿದ್ದಾಳೆ. ಅದನ್ನು ನೋಡಿ ಆ ತಮಿಳುನಾಡಿನ ಆ ದಂಪತಿಗಳಲ್ಲಿ ಪತ್ನಿಗೆ ಅನಿಸುತ್ತಂತೆ,
ಅವರು ರಾಜ ಮನೆತನದವರು, ಎಲ್ಲ ವೈಭವ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಸ್ವಾಮಿ ನಮ್ಮ ಹತ್ರ ಖಂಡಿತ ಪಾದಪೂಜೆ ಮಾಡಿಸ್ಕೊಳ್ಳಲ್ಲ, ಅವ್ರ ಹತ್ರ ಹೋಗ್ತಾರೆ. ನಮಗೆ ಹೇಳಿರ್ಬೋದು, ಆದರೆ ಸ್ವಾಮಿಗೆ ಗೊತ್ತಿಲ್ಲ, ಇವರು ಬರೋದು ಗೊತ್ತಿಲ್ಲ. ಸ್ವಾಮಿ ನಮ್ಮ ಹತ್ರ ಪಾದಪೂಜೆ ಮಾಡಿಸ್ಕೊಳ್ಳಲ್ಲ, ನಮಗೆ ಪಾದಪೂಜೆ ಮಾಡುವ ಯೋಗ ಇಲ್ಲ ಅಂತ ಪಕ್ಕದಲ್ಲಿ ಕೂತ್ಕೊಂಡು ಗಂಡನಿಗೆ ಹೇಳ್ತಾಳಂತೆ. ಗಂಡ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ನಮ್ಮ ಹತ್ರ ಪಾದಪೂಜೆ ಮಾಡಿಸ್ಕೊಡಲ್ಲ, ನಮ್ಗೆ ಆ ಭಾಗ್ಯ ಇಲ್ಲ ಅಂತ ಇಬ್ಬರು ಸ್ವಲ್ಪ ಕಣ್ಣೀರು ಹಾಕ್ತಾ ಕೂತ್ಕೊಳ್ತಾರಂತೆ. ಯಾವಾಗಲೂ ಬರುವುದಕ್ಕಿಂತ 10 ನಿಮಿಷ ತಡವಾಗಿ ಸ್ವಾಮಿ ಬರ್ತಾರೆ. ಬಂದು ನೇರವಾಗಿ ಇವ್ರ ಮುಂದೆ ಬಂದು ನಿಂತ್ಕೊಳ್ತಾರೆ. ನಿಂತ್ಕೊಂಡಾಗ ಇವರೇನೋ ಅಳ್ತಾ ಇದ್ದಾರೆ, ಕಣ್ಣೆಲ್ಲ ಮಂಜಾಗಿದೆ. ಸ್ವಾಮಿ ಇವ್ರ ಹೆಸರು ಹಿಡಿದು ಕರೀತಾರೆ, ನೋಡ್ತಾರೆ, ಎದುರುಗಡೆ ಸ್ವಾಮಿ ಇದ್ದಾರೆ. ಸ್ವಾಮಿ ಪಾದಪೂಜೆ ಮಾಡೋಣವಾ ಅಂತ ಕೇಳ್ತಾರೆ. ಅದಕ್ಕೆ ಅವರು, ನಾನು ಇಷ್ಟು ತಡವಾಗಿ ಬಂದೆ, 10 ನಿಮಿಷ ತಡವಾಗಿ ಬಂದೆ, ಯಾಕೆ ಗೊತ್ತಾ ಅಂತ ಸ್ವಾಮಿ ಕೇಳ್ತಾರಂತೆ. ಯಾಕೆ ಸ್ವಾಮಿ ಅಂದಾಗ ಸ್ವಾಮಿ ಹೇಳ್ತಾರೆ, ನೀವು ಪಾದಪೂಜೆ ನನಗೆ ಮಾಡ್ತಾ ಇದ್ದೀರಲ್ಲ, ಅದನ್ನು ನಾನು ಸ್ವೀಕರಿಸ್ತಾ ಇದ್ದೆ ಅಂತ ಹೇಳ್ತಾರೆ. ಅವಾಗ ಹೆಂಡತಿ ಬರ್ಸ್ಟ್ ಔಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಜೋರಾಗಿ ಬಿಕ್ಕಳಿಸಿ ಅಳ್ಲಿಕ್ಕೆ ಶುರು ಮಾಡ್ತಾಳಂತೆ. ಎಲ್ಲಿ ಪಾದಪೂಜೆ ಸ್ವಾಮಿ, ನಮಗೆ ಆ ಯೋಗ ಇಲ್ಲ ಅನಿಸುತ್ತೆ. ನೀವು ನೋಡಿ, ಅಲ್ಲಿ ರಾಜಮಾತೆ ಕೂತಿದ್ದಾರೆ, ಖಂಡಿತ ನೀವು ರಾಜಮಾತೆ ಹತ್ರ ಪಾದಪೂಜೆ ಮಾಡಿಸ್ಕೋತೀರಿ, ನಮಗೆ ಆ ಯೋಗ ಇಲ್ಲ ಅನಿಸುತ್ತೆ ಅಂತ. ಅವಾಗ ಸ್ವಾಮಿ ಹೇಳ್ತಾರೆ, ನಮ್ಮ ಹತ್ರ ನನಗೆ ಆ ಯೋಗ ಇಲ್ಲ, ನಮಗೆ ಪಾದಪೂಜೆ ಮಾಡುವ ಯೋಗ ಇಲ್ಲ ಅಂತ ನೀವಿಬ್ಬರು ಕಣ್ಣೀರು ಹಾಕಿದ್ರಲ್ಲ, ಅದಕ್ಕಿಂತ ದೊಡ್ಡ ಪಾದಪೂಜೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಅದನ್ನು ಸ್ವೀಕರಿಸ್ತಾ ಇದ್ದೆ ಅಂತ ಸ್ವಾಮಿ ಹೇಳ್ತಾರಂತೆ. ಬಹುಶಃ ಇಲ್ಲಿ ಬಂದಿರೋದಿಲ್ಲ. ಸಾರಿ ಯಾಕಂದರೆ ಸ್ವಾಮಿ ಬಂದಿರೋದೇ ಅದಕ್ಕೋಸ್ಕರ. ಇದೊಂದು ನಮ್ಮ ಜೀವನದ ಒಂದು ಬಹಳ ದೊಡ್ಡ ಏನಂತಾರೆ ಸುವರ್ಣ ಅವಕಾಶ. ಯಾರ್ಯಾರ್ದೋ ಲೈಫಲ್ಲಿ ಯಾವ್ಯಾವುದೋ ಮೆಮೊರೇಬಲ್ ಟೈಮ್ ಬರ್ತಾ ಇರ್ತದೆ. ನಮ್ಮ ಜೀವನದ ಒಂದು ಸುವರ್ಣ ಅವಕಾಶ ನಮಗೆ ಇದೊಂದು. ಯಾಕಂದರೆ ಇಂತಹ ಒಂದು ರಥಯಾತ್ರೆ ಟೈಮ್ನಲ್ಲಿ ನಾವಿದ್ವಿ, ನಾವು ಭಗವಂತ ಇಲ್ಲಿಗೆ ಬಂದದ್ದನ್ನು ನೋಡಿದ್ದೀವಿ, ನಾನು ನೋಡಿದ್ದೀನಿ ಅನ್ನೋದಿದೆಯಲ್ಲ, ಅದು ನಮಗೆ ಬಹಳ ಮುಖ್ಯವಾದ್ದು. ಸ್ವಾಮಿ ಇವತ್ತು ರಥದಲ್ಲಿ ಪ್ರೇಮ ಪ್ರವಾಹಿನಿ ಎನ್ನುವ ರಥದಲ್ಲಿ ಬಂದಿದ್ದಾರೆ. ಪ್ರೇಮವನ್ನು ಹರಡಬೇಕು ಅಂತಲೇ ಬಂದಿದ್ದಾರೆ. ಬಹುಶಃ ಇಲ್ಲಿ ಪ್ರೇಮ ಇದೆ, ಇಲ್ಲಿ ಪ್ರೇಮ ಇರೋದಕ್ಕೆ ಸ್ವಾಮಿ ಬಂದಿದ್ದಾರೆ. ಆ ಪ್ರೇಮ ಇನ್ನಷ್ಟು ಜಾಗೃತಿ ಮಾಡ್ತಾ ಹೋಗೋಣ, ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗಲಿ. ಪ್ರೇಮ ಇಲ್ಲದೆ ಇದ್ದಿದ್ರೆ ಅವರು ಅಷ್ಟು ಮನೆಗಳನ್ನು ಕಟ್ಟಿಸ್ತಿರ್ಲಿಲ್ಲ, ಅಷ್ಟು ಹೊಲಿಗೆ ಮಿಷನ್ಗಳನ್ನು ಕೊಡ್ತಿರ್ಲಿಲ್ಲ, ಅಷ್ಟು ಜನರ ಜೀವನಕ್ಕೆ ಬೆಳಕಾಗ್ತಿರ್ಲಿಲ್ಲ ಅಲ್ವಾ. ಆ ಪ್ರೇಮವೇ ಅಲ್ವಾ, ಸ್ವಾಮಿಯ ಪ್ರೇಮವೇ ಅಷ್ಟೆಲ್ಲ ಬೇರೆ ಬೇರೆ ರೂಪದಲ್ಲಿ ಮಾಡಿದ್ದು. ಸೊ ನಮ್ಮ ಇದನ್ನು ಇನ್ನೂ ಜಾಸ್ತಿ ಮಾಡ್ತಾ ಹೋಗೋಣ. ಸ್ವಾಮಿಯ ಒಬ್ಬ ಸ್ಟೂಡೆಂಟು, ಬೃಂದಾವನದಲ್ಲಿದ್ದ ಸ್ಟೂಡೆಂಟು ಒಂದು ಪುಸ್ತಕ ಓದ್ತಾ ಇರ್ತಾನೆ ರಾತ್ರಿ ಹೊತ್ತು. ಆ ಪುಸ್ತಕದ ಹೆಸರು ಇಮಿಟೇಷನ್ ಆಫ್ ಕ್ರೈಸ್ಟ್ ಅಂತ, ಅಂದರೆ ಕ್ರಿಸ್ತನ ಅನುಕರಣೆ ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಸಿಗುತ್ತೆ. ಭಾಳ ಅದ್ಭುತವಾದ ಪುಸ್ತಕ. ಸ್ವಾಮಿ ವಿವೇಕಾನಂದರು ಆ ಪುಸ್ತಕವನ್ನು ಯಾವಾಗಲೂ ಅವರ ಒಂದು ಚೀಲದಲ್ಲಿ ಇಟ್ಕೊಂಡಿರ್ತಂಥ ಪುಸ್ತಕ, ಇಮಿಟೇಷನ್ ಆಫ್ ಕ್ರೈಸ್ಟ್ ಅಂತ. ಅದನ್ನು ಓದ್ತಾ ಇದ್ದಾನೆ. ಅದರಲ್ಲಿ ಒಂದು ಸಾಲು ಬರುತ್ತೆ, ಯೇಸು ಕ್ರಿಸ್ತ ಹೇಳಿದಂಥ ಸಾಲು. ಅವನು ಯೇಸು ಕ್ರಿಸ್ತ ಹೇಳ್ತಾನೆ, ನಾನು ನೀರನ್ನು ವೈನ್ ಮಾಡಿದೆ, ಮೀನನ್ನು ಕೊಟ್ಟೆ, ಆಹಾರ ಕೊಟ್ಟೆ, ಜನ ಅದನ್ನೆಲ್ಲ ತಗೊಂಡ್ರೆ ಹೊರತು ನನ್ನ ಕಷ್ಟಕ್ಕೆ ಯಾರೂ ಬರಲಿಲ್ಲ. ನೋಬಡಿ ವಾಸ್ ರೆಡಿ ಟು ಡೈ ಫಾರ್ ಮೀ. ನನ್ನನ್ನು ಶಿಲ್ಬೆಗೇರಿಸುವಾಗ ಯಾರೂ ಸಾಯೋದಕ್ಕೆ ಸಿದ್ಧವಾಗಿರಲಿಲ್ಲ. ನಾನು ಕೊಟ್ಟದ್ದನ್ನೆಲ್ಲ ತಗೊಂಡ್ರು, ಆದರೆ ನನಗೋಸ್ಕರ ಯಾರೂ ಸಾಯೋದಕ್ಕೆ ಸಿದ್ಧವಾಗಿರಲಿಲ್ಲ ಅಂತ ಯೇಸು ಕ್ರಿಸ್ತನ ಮಾತು ಬರುತ್ತೆ. ಅದನ್ನು ಓದಿದಾಗ ಆ ಸ್ಟೂಡೆಂಟಿಗೆ ಬಹಳ ಬೇಜಾರು ಅನಿಸುತ್ತೆ. ಅಂತ ಎಷ್ಟು ನೋವಾಗಿರ್ಬೋದು ಯೇಸು ಕ್ರಿಸ್ತನಿಗೆ. ಒಂದು ವೇಳೆ ನಾನು ಆಗ ಇದ್ದಿದ್ದರೆ, ಯೇಸು ಕ್ರಿಸ್ತನ ಪೀರಿಯಡಲ್ಲಿ ನಾನು ಇದ್ದಿದ್ರೆ, ನಾನು ಯೇಸು ಕ್ರಿಸ್ತನಿಗೋಸ್ಕರ ಪ್ರಾಣ ಬಿಡ್ತಿದ್ದೆ, ನಾನು ಸಾಯ್ತಿದ್ದೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ತಕ್ಷಣ ಒಂದು ಆಲೋಚನೆ ಬರುತ್ತೆ, ಯೇಸು ಕ್ರಿಸ್ತ ಇಲ್ದಿದ್ರೇನಂತೆ, ಸ್ವಾಮಿ ಇದ್ದಾರಲ್ಲ ನಮ್ಮ ಜೊತೆಗೆ, ನಾನು ಇನ್ಮೇಲೆ ಸ್ವಾಮಿಗೋಸ್ಕರ ಸಾಯಲಿಕ್ಕೆ ಸಿದ್ಧವಾಗಿದ್ದೇನೆ. ಐ ಆಮ್ ರೆಡಿ ಟು ಡೈ ಫಾರ್ ಸ್ವಾಮಿ ಅಂತ ಇಂಗ್ಲೀಷಲ್ಲಿ ಒಂದು ತೀರ್ಮಾನ ಮಾಡ್ತಾನೆ. ರಾತ್ರಿ ಮಲಗ್ತಾನೆ, ಬೆಳಿಗ್ಗೆ ಎದ್ದೇಳ್ತಾನೆ, ಸ್ವಾಮಿ ದರ್ಶನ ಆಗುತ್ತೆ, ಎಲ್ಲ ಆಗುತ್ತೆ. ಅವತ್ತು ಸಂಜೆ ತ್ರೈ ಸೆಷನ್ ಅಂತ ಸ್ವಾಮಿ ಮಾಡ್ತಾ ಇದ್ರು ತ್ರೈ ಬೃಂದಾವನದಲ್ಲಿ. ಆ ತ್ರೈ ಸೆಷನ್ನಲ್ಲಿ ಸ್ವಾಮಿ ಕುತ್ಕೊಂಡಿದ್ದಾರೆ, ಮಕ್ಕಳೆಲ್ಲ ಕೆಳಗೆ ಕುತ್ಕೊಂಡಿದ್ದಾರೆ. ಅವತ್ತು ಸ್ವಾಮಿ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮಲ್ಲಿ ಯಾರು ನನಗೋಸ್ಕರ ಸಾಯುವುದಕ್ಕೆ ಸಿದ್ಧವಾಗಿದ್ದೀರಾ? ಸ್ವಾಮಿ ಅವತ್ತು ಮಕ್ಕಳ ಮುಂದೆ ಆ ಥರ ಮಾತಾಡಿದವರಲ್ಲ. ಅವತ್ತು ಆ ಪ್ರಶ್ನೆ ಕೇಳ್ತಾರೆ, ನಿಮ್ಮಲ್ಲಿ ಯಾರು ನನಗೋಸ್ಕರ ಸಾಯುವುದಕ್ಕೆ ಸಿದ್ಧವಾಗಿದ್ದೀರಾ ಅಂತ.
ಎಲ್ರಿಗೂ ಇದೊಂದು ಏನಿದು ಅನ್ಯೂಶುವಲ್ ಕ್ವಶನ್ ಅಂತ ಅನ್ಸುತ್ತೆ. ಸ್ವಾಮಿ ಯಾವಾಗಲೂ ಬಂದರೆ ಖುಷಿಯಾಗಿ ಜೋಕ್ ಮಾಡಿ ತಮಾಷೆ ಮಾಡ್ಕೊಂಡು ನಗುತ್ತಾ ಇದ್ದವರು ಯಾಕೋ ಸಾವಿನ ಮಾತಾಡ್ತಾ ಇದ್ದಾರಲ್ಲ ಅಂತೇಳಿ ಎಲ್ಲರೂ ಒಂದು ಸ್ಟನ್ ಆಗ್ತಾರೆ. ಈ ಹುಡುಗ ರಾತ್ರಿ ಎಲ್ಲ ಅದನ್ನೇ ಯೋಚನೆ ಮಾಡಿದ್ದಲ್ಲ, ಅವನ ಕೈ ಎತ್ತುತ್ತಾನೆ, ಸ್ವಾಮಿ ನಾನು ಸಾಯೋದಕ್ಕೆ ಸಿದ್ಧವಾಗಿದ್ದೇನೆ ಅಂತ. ಸ್ವಾಮಿ ಅವನಿಗೆ ಕೇಳ್ತಾರೆ, ಆರ್ ಯು ರೆಡಿ ಟು ಡೈ ಫಾರ್ ಮೀ ಅಂತ ಕೇಳ್ತಾರೆ. ಹೌದು ಸ್ವಾಮಿ ಅಂತಾನೆ, ಬಾಯಿಲಿ ಅಂತ ಕರೀತಾರೆ ಆ ಹುಡುಗನ. ಆ ಹುಡುಗ ಬರ್ತಾನೆ. ಬಂದಾಗ ಸ್ವಾಮಿ ಅವನಿಗೊಂದು ಭಾಳ ಅದ್ಭುತವಾದ ಮಾತು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಬಂಗಾರು ನನಗೋಸ್ಕರ ಸತ್ತರೆ ಏನು ಮಾಡಲಿ, ನನಗೇನು ಪ್ರಯೋಜನ ಇಲ್ಲ. ನಿನ್ನ ಡೆಡ್ ಬಾಡಿ ತಗೊಂಡು ನಾನೇನು ಮಾಡಬೇಕು? ನನಗೋಸ್ಕರ ಸಾಯ್ಬೇಡ, ನನಗೋಸ್ಕರ ಬದುಕು, ನಾನು ಹೇಳಿದ ಹಾಗೆ ಬದುಕು. ಯೇಸು ಕ್ರಿಸ್ತ ಯಾಕೆ ಹೇಳಿದ್ನೋ ನನಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ನನಗೋಸ್ಕರ ಸಾಯ್ಬೇಡ, ನನಗೋಸ್ಕರ ಬದುಕು. ನೀನು ಎಷ್ಟು ವರ್ಷ ಬದುಕ್ತೀಯೋ ಆ ಬದುಕಿನ ಪ್ರತಿ ಕ್ಷಣವನ್ನು ನನಗಾಗಿ ಬದುಕು, ನನ್ನಲ್ಲಿಯೇ ಬದುಕು ಅಂತ ಸ್ವಾಮಿ ಹೇಳ್ತಾರಂತೆ. ಅದೇ ಬಹುಶಃ ನಾವು ಆ ಮೆಸೇಜನ್ನು ನಾವು ತಗೊಳ್ಳೋಣ. ಸ್ವಾಮಿಗೋಸ್ಕರ ಬದುಕೋಣ, ಸ್ವಾಮಿಯಲ್ಲಿ ಬದುಕೋಣ, ನಮಗಾಗಿ ಬದುಕ್ತಾ ಹೋಗೋಣ, ಸಾಧನೆಗಾಗಿ ಬದುಕ್ತಾ ಹೋಗೋಣ. ಆ ಶಕ್ತಿಯನ್ನು ಭಗವಾನ್ ಬಾಬಾರವರೇ ನಮಗೆಲ್ಲರಿಗೂ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಸಾಯಿರಾಮ್ ಸಾಯಿರಾಮ್. ಇಲ್ಲಿ ಮತ್ತು ರಥದಲ್ಲಿ ಒಟ್ಟೊಟ್ಟಿಗೆ ಮಂಗಳಾರತಿ ಆಗ್ತದೆ. ಇಲ್ಲಿ ಕೃಷ್ಣನ ದಂಪತಿಗಳು ಮಾಡ್ತಾರೆ, ಅಲ್ಲಿ ಮಹಿಳೆಯರು ಮಾಡ್ತಾರೆ. ಅದಾದ ಮೇಲೆ ಉಪಹಾರದ ವ್ಯವಸ್ಥೆ ಇದೆ, ಅದು ತೀರಿಸಿಕೊಂಡು ನಮಗೆ ಮುಂದುವರಿಸಲಿಕ್ಕೆ ಅರ್ಪಣೆ ಕೊಡಬೇಕು ಅಂತೇಳಿ ಲಿಂಗಾರ ಕೃಷ್ಣನ ಹತ್ತಿರ ವಿನೀತನಾಗಿ ಕೇಳಿಕೊಡ್ತೇನೆ. Sari